ಯುದ್ಧ ಬೇಡ ಅಂತ ಹೇಳಿರೋ ವಿಷಯನ ಒಂದು ನಿಮಿಷ ಒಂದು ಪಕ್ಕಕ್ಕಿಟ್ರೆ ನಾನು ಒಂದು ಕ್ವಶನ್ ಮಾಡ್ತೀನಿ. ಇವಾಗ ನಾವು ಇಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿದ್ವಿ ಸಂಗೊಳ್ಳಿ ರಾಯಣ್ಣ ಸರ್ಕಲಲ್ಲಿ, ಎಷ್ಟು ಜನ ಪೊಲೀಸ್ನವರಿದ್ರು? ಅದೇ ಥರ ಒಂದು ಇಡೀ ದೇಶ, ಇಡೀ ವರ್ಲ್ಡಿಂದ ಬರ್ತಾರೆ ಕಾಶ್ಮೀರಕ್ಕೆ, ಆ ಒಂದು ಜಾಗದಲ್ಲಿ ಒಂದು ಪ್ಲೇಸ್ನ ಎಂಜಾಯ್ ಮಾಡೋದಕ್ಕೆ, ಆಯಿತಾ? ಅಂಥ ಒಂದು ಜಾಗಕ್ಕೆ ಇಡೀ ವರ್ಲ್ಡಿಂದ ಬರಬೇಕಾಗಿರೋ ಅಂಥ ಜಾಗದಲ್ಲಿ ಎಷ್ಟು ಪ್ರೊಟೆಕ್ಷನ್ ಕೊಡಬೇಕಾಗಿತ್ತು ಅವರು, ಯಾಕೆ ಕೊಡಲಿಲ್ಲ? ಪ್ರಾಬ್ಲಮ್ ಎಲ್ಲಿದೆ? ಕೊಡ್ದಲ್ಲೇ ಇವರು ಇಷ್ಟು ಜನ ಅಮಾಯಕರನ್ನ 28 ಜನ ಅಮಾಯಕರು ಸತ್ತಾದ್ಮೇಲೆ ಇವರು ಇವಾಗ ಯುದ್ಧ ಮಾಡ್ತೀವಿ ಅಂತಂದರೆ ಎಷ್ಟು ಜನ ಸೈನಿಕರು ಸಾಯ್ತಾರೆ? ಇದ್ರ ಬಗ್ಗೆ ಯೋಚನೆ ಮಾಡಿ ಫಸ್ಟು. ಈಗ ಆಲ್ರೆಡಿ ಸತ್ತಿರೋ 28 ಜನ ಎಲ್ಲೋಗ್ತೀವಿ, ಅವ್ರ ಪ್ರಾಣಕ್ಕೆ ವ್ಯಾಲ್ಯೂ ಇಲ್ವಾ? ಇವಾಗ ನೆಕ್ಸ್ಟು ಇಷ್ಟು ಜನ ಸಾಯಿಸಕ್ಕೆ ಹೊರಟಿದಾರಲ್ಲ, ಈಗ ಯುದ್ಧ ಮಾಡಿದರೆ ಎಷ್ಟು ಜನ ಸೈನಿಕರು ಪ್ರಾಣ ಹೋಗುತ್ತೆ, ಎಷ್ಟು ಜನ ಹೆಣ್ಮಕ್ಳು ವಿಧವೆಯರಾಗ್ತಾರೆ, ಇದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಹಂಗಂತ ಇವ್ರು ಹೇಳಿರೋದ್ರಲ್ಲಿ ಸರಿ ಇಲ್ಲ ತಪ್ಪು ಅಂತಲೂ ನಾನು ಹೇಳ್ತಾ ಇಲ್ಲ. ಬಟ್ ಇದಕ್ಕೆ ಮುಂಚೆನೇ ನೀವು ಯಾಕೆ ಪ್ರಿಕಾಷನರಿ ಮೆಜರ್ಸ್ ತೊಗೊಳ್ಳಿಲ್ಲ? ನಾನು ಕ್ವಶನ್ ಮಾಡೋದು ಇದನ್ನು. ಪ್ರಧಾನಮಂತ್ರಿಗಳಾಗಿರೋರು, ನಮ್ಮ ಹೋಮ್ ಮಿನಿಸ್ಟರ್ ಆಗಿರೋರು ಕಂಪ್ಲೀಟ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಲೇ ಹೇಳಬೇಕು. ಇದನ್ನು ಅವರೇ ಒಪ್ಕೊಂಡಿದ್ದಾರೆ ಕೂಡ. ಸರ್ವಪಕ್ಷ ಸಭೆ ಕರೆದಾಗ ನಮ್ಮ ಪ್ರಧಾನಿಗಳು ಆ ಸಭೆ ಕೂಡ ಅವರು ಹೋಗೋದಕ್ಕೆ ತುಂಬ ಕಷ್ಟಪಟ್ಟು ಹೋಗಿದ್ದಾರೆ. ಮತ್ತು ಅದನ್ನು ಒಪ್ಕೊಂಡು ಇವಾಗ ಏನು ಹೇಳ್ತಾ ಇದ್ದಾರೆ, ಹೌದು ನಮ್ಮದೇ ತಪ್ಪು, ನಮ್ಮ ಕಡೆಯಿಂದನೇ ಅಂದರೆ ಮತ್ತೆ ಏನು ದೇಶನ ಏನು ಕಾಪಾಡ್ತಾ ಇದ್ದೀರಾ? ಬರೀ ವರ್ಲ್ಡಲ್ಲಿ ಟ್ರಿಪ್ ಮಾಡಿಕೊಂಡು ನೀವು ದಿನಕ್ಕೆ 3 ಥರ ವೇಷ ಬದಲಾಯಿಸ್ತಾ ಇದ್ರೆ ಆಗೋದಿಲ್ಲ. ಇದು ದೇಶನ ಕಾಪಾಡೋ ಅಂತಹ ಒಂದು ವಿಷಯ ಬಂದಾಗ ನಿಲ್ಲಬೇಕು ನೀವು. ಅದೇನೋ 68 ಇಂಚು ಛಾತಿ 56 ಇಂಚ್ ಛಾತಿ ಅಂತ ಹೇಳ್ಕೊಂಡು ಓಡಾಡಿದ್ರೆ ಆಗೋದಿಲ್ಲ. ಅದು ತೋರಿಸ್ಬೇಕು, ನಿಮ್ಮ ಕೆಚ್ಚೆದನ್ನ ಇದರಲ್ಲಿ ತೋರಿಸ್ಬೇಕು. ಎಷ್ಟು ಜನ ಸೈನಿಕರು ಸಾಯ್ತಾರೆ ಇವಾಗ ಇವ್ರು ಮಾಡಿರೋ ಒಂದು ಸಣ್ಣ ಮಿಸ್ಟೇಕಿಂದ, ಎಷ್ಟು ಜನ ಹೆಣ್ಮಕ್ಳು ವಿಧವೆಯರಾಗ್ತಾರೆ. ಇದ್ರ ಬಗ್ಗೆನೂ ಕಾಳಜಿ ಇರಬೇಕಲ್ವಾ ಅವ್ರಿಗೆ? ನೀವೇ ಹೇಳಿ, ಇವಾಗ ಯುದ್ಧ ಮಾಡೋದು ಒಳ್ಳೇದಾ ಅಥವಾ ಅದನ್ನ ಮಾಡಬೇಕಾಗಿದ್ದು ಒಳ್ಳೇದಾ ಅಂತ ನೀವೇ ಹೇಳಿ, ಉತ್ತರ ಹೇಳಿ.